ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ತೇಜಸ್ ಸಹನಾ ಯೂಟ್ಯೂಬ್ ಚಾನಲ್. ಈ ಲಾಗ್ ಬಂದು ನನ್ನ ಮಗಳದು ಕಿವಿ ಚುಚ್ಚೋ ಶಾಸ್ತ್ರದ್ದು ಲಾಗ್ ಆಗಿರುತ್ತೆ. ಎಷ್ಟು ಹೊತ್ತಲು ಗೊತ್ತಾ, ಅವತ್ತು ಕಿವಿ ಚುಚ್ಚಬೇಕಾದ್ರೆ ಯಪ್ಪ ಅದನ್ನು ಇವಾಗಲೂ ಜ್ಞಾಪಿಸ್ಕೊಂಡ್ರೆ ಸಖತ್ತು ಬೇಜಾರು ಆಗುತ್ತೆ ಆ್ಯಂಡ್ ಖುಷಿನೂ ಆಗುತ್ತೆ. ಅದೆಲ್ಲ ಜೀವನದಲ್ಲೂ ಆಗಲೇಬೇಕು. ನನ್ನ ಮಗಳು ಕಿವಿ ಇವಾಗ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಅವತ್ತು 5 ನಿಮಿಷ ಅಳ್ತಾಳೆ, ಆಮೇಲೆ ಜೀವನ ಪೂರ್ತಿ ಅದು ತುಂಬ ಚೆನ್ನಾಗಿ ಕಾಣುತ್ತೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣ್ತಾ ಇದ್ಲು ಅವತ್ತು. ಡ್ರೆಸ್ಸು ಎಲ್ಲನೂ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಯಾರೆಲ್ಲ ನಮ್ಮ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಾಯಿದ್ದೀರಾ, ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನನಗಂತೂ ಸಖತ್ತು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದರೆ ತುಂಬ ಇಷ್ಟ ಆಗುತ್ತೆ. ಯಾಕೆ ಅಂತ ಅಂದರೆ ಎಲ್ಲರೂ ನಮಗೆ ಬ್ಲೆಸ್ ಮಾಡಿಲ್ಲ ಅಂತಂದರೆ ಯಾರೋ ಒಬ್ಬರಾದ್ರೂ ಚೆನ್ನಾಗಿರಲಿ, ಚೆನ್ನಾಗೈತೆ ಪಾಪು ಅಂತ ಬ್ಲೆಸ್ ಮಾಡ್ತಿರಲ್ವ, ಅದು ತುಂಬ ಇಂಪಾರ್ಟೆಂಟು. ಅದು ಖುಷಿ ಕೊಡುತ್ತೆ. ನಿಮ್ಮ ಕಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾಯಿರ್ತೀನಿ. ಪ್ಲೀಸ್ ಕಮೆಂಟ್ ಮಾಡಿ. ಇನ್ನೂ ಆ ವೀಡಿಯೋಸ್ಗಳ್ನ ಯಾರ್ಯಾರು ನೋಡಿಲ್ಲ, ಹಿಂದೆ ವೀಡಿಯೋಸ್ಗಳ್ನ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ. ನೆಕ್ಸ್ಟು ಈ ವಿಡಿಯೋನೂ ಅಷ್ಟೇ ತುಂಬ ಚೆನ್ನಾಗಿದೆ. ನನ್ನ ಮಗಳೂ ಅಷ್ಟೇ ತುಂಬ ಅದ್ಲು ಕೂಡ ಅವತ್ತು ಯಾರ ಕೈಲೂ ಏನೂ ಮುಡ್ಸ್ಕೊಡಲ್ಲ. ಒಂಥರ ಯಾವ ಲೆವೆಲ್ಗೆ ಅಂತಂದರೆ ಯಾರ ಕೈಲೂ ಕಾಲು ಟಚ್ ಮಾಡ್ಕೊಳ್ಳಲ್ಲ ಅವಳು. ಅದಕ್ಕೆ ಅವತ್ತು ತುಂಬ ಅದ್ಲು ಅಂತ ಅನಿಸುತ್ತೆ ನನಗನ್ಸೋ ಮಟ್ಟಕ್ಕೆ. ಇನ್ನೇನು ಹೇಳೋದು, ಈ ವಿಡಿಯೋಸ್ ನೋಡಿ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಯ್ ಗೈಸ್, ಇವತ್ತೇನು ವಿಷಯ ಗೊತ್ತಾ, ನನ್ನ ಮಗಳಿಗೆ ಇವತ್ತು ಕಿವಿ ಚುಚ್ಚೋ ಶಾಸ್ತ್ರ ಮಾಡ್ತಾಯಿದ್ವಿ. ನನ್ನ ಮಗಳು ಔಟ್ಫಿಟ್ ತೋರಿಸ್ತಾ ಇದ್ದೀನಿ ನೋಡಿ. ಇವತ್ತು ಹಾಕೋದಿದೆ ಔಟ್ಫಿಟ್ಟು. ನನ್ನ ಮಗಳಿಗೆ ಕಿವಿ ಚುಚ್ಚೋಕ್ಕೆ ಅಂತ ಅಂದ್ಬಿಟ್ಟು ಅವರ ಸೋದರತೆ ತಂದಿರೋದು ಡ್ರೆಸ್ಸು ಹಾಕಿದ್ದೀನಿ. ಅದು ತುಂಬ ಇಷ್ಟ ಆಯಿತು. ಅವತ್ತೇ ಹಾಕೋಣ ಅಂತ ಅಂದ್ಬಿಟ್ಟು ಅಕ್ಕಿ ಎಣ್ಣೆ ಶಾಸ್ತ್ರದಿಂದ ತಂದಿದ್ರು, ಅದನ್ನೇ ಹಾಕಿದ್ದೀನಿ. ನನ್ನ ಮಗಳು ಮಾತ್ರ ಸೂಪರಾಗಿ ಕಾಣ್ತಾಯಿದ್ಲು ಆ ಡ್ರೆಸ್ಸಲ್ಲಿ. ಚೆನ್ನಾಗಿ ಕಾಣ್ತಿದ್ದಾಳೆ. ಫೇಸ್ ಇನ್ನೂ ರಿವೀಲ್ ಮಾಡಿಲ್ಲ. ಆ ಡ್ರೆಸ್ಸು ಚೆನ್ನಾಗಿ ಕಾಣ್ತಿದೆ ಅಲ್ವಾ, ನೋಡ್ತಿದ್ದೀರಲ್ಲ. ಚೆನ್ನಾಗಿ ಕಾಣ್ತಿದ್ರೆ ಒಂದು ಕಮೆಂಟ್ ಮಾಡಿ ನೋಡೋಣ. ಹಾಗೆ ನನ್ನ ಮಗಳಿಗೆ ಬ್ಲೆಸ್ ಮಾಡಿ ಅವಳು ಯಾವಾಗಲೂ ಖುಷಿಯಾಗಿರಬೇಕು ಅಂತ ಅಂದ್ಬಿಟ್ಟು ಅದಾದಮೇಲೆ ನಾವೆಲ್ಲ ಹೊರಟ್ವಿ. ಕಾರಲ್ಲಿ ಕುಂಡಿಸ್ಕೊಂಡು ಮಾತಾಡಿಸ್ತಾ ಇದೆ. ಎಷ್ಟು ಮಾತಾಡ್ತಾಳೆ ಅಂತ ಗೊತ್ತಾ. ಇವಾಗಲೇ ಇನ್ನು ಮಾತು ಬಂದುಬಿಟ್ರೆ ಆಯಿತು, ತುಂಬ ಮಾತಾಡೋದು ಕಲಿತಾಳೆ ಅಂತ ಗೊತ್ತು. ಅದಾದಮೇಲೆ ಒಡವೆ ಶಾಪಿಗೆ ಹೋದ್ವಿ. ನಾವು ಆಲ್ರೆಡಿ ಇಯರಿಂಗ್ ತಗೊಂಡು ಕಿವಿ ಚುಚ್ಚಬೇಕಾಗಿತ್ತಲ್ವ. ಅವ್ರ ಕೈಲಿ ಕಿವಿನೇ ಮುಟ್ಟಿಸ್ಕೊತಿಲ್ಲ ಅವಳು. ಎಷ್ಟು ಒದ್ದಾಡ್ತಾ ಇದ್ಲು ಗೊತ್ತಾ. ಅವರು ಏನು ಪೆನ್ನಲ್ಲಿ ಡಾಟ್ ಮಾಡ್ಕೋತಾರಲ್ವ ಚುಚ್ಚೋಕ್ಕೆ ಅಂತ ಅಂದ್ಬಿಟ್ಟು, ಅದನ್ನು ಚುಚ್ಚೋಕ್ಕೆ ಬಿಡ್ತಿರ್ಲಿಲ್ಲ, ಅಷ್ಟು ಅಳ್ತಾ ಇದ್ಲು. ಅದಾದಮೇಲೆ ಕಿವಿ ಚುಚ್ಬೇಕಾರೆ ಅತ್ಲು ಒಸಿ ಅಳ್ಳಿಲ್ಲ. ಯಪ್ಪ, ನನಗೆ ಹುಟ್ದಾಗೂ ಅಷ್ಟು ಹತ್ತಿರಲಿಲ್ಲ ಬಿಡಿ, ಸಖತ್ತತ್ಲು. ನನ್ನ ತಮ್ಮ ಕಿವಿ ಚುಚ್ಚಿಸ್ಬೇಕಾಗಿತ್ತಲ್ವ, ಅವನ ತೊಡೆ ಮೇಲೆ ಕುತ್ಕೊಂಡು ಚುಚ್ಚಿಸ್ಬಿಟ್ರಂತೂ ಮುಗೀತು. ಇನ್ನು ಇವಳು ಕುತ್ಕೊಳ್ಳಲ್ಲ ಅಂತ ಅಂದ್ಬಿಟ್ಟು, ಬೇಡ ನಮ್ಮಮ್ಮನ ತೊಡೆ ಮೇಲೆ ಮಲ್ಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಲ್ಲೇ ಮಲ್ಸ್ಕೊಂಡು ಅವನ ಕೈಲಿ ಹಿಡ್ಕೊಂಡಿದ್ದೆ ಅಷ್ಟೇ. ಆವಾಗಲೇ ಎಷ್ಟು ಒದ್ದಾಡ್ತಾ ಇದ್ಲು ಗೊತ್ತೇ. 2 ಕೈ ಎಲ್ಲ ಹಿಡ್ಕೊಂಡು ಕಿವಿ ಚುಚ್ಚಿರೋದು. ಸಖತ್ತಂದ್ರೆ ಸಖತ್ ಹತ್ಬಿಟ್ಲು ಬಿಡಿ. ನಮ್ಮ ಯಜಮಾನ್ರನ್ನಂತೂ ಅವತ್ತು ನೋಡೋಕ್ಕೆ ಆಗಿಲ್ಲ. ಅವ್ರ ಕಣ್ಣಲ್ಲೇ ಎಲ್ಲ ನೀರು ತುಂಬ್ಕೊಬಿಟ್ಟಿತ್ತು. ನನಗೇನೋ ಒಂಥರ ಅವತ್ತು ಖುಷಿ, ಒಂದು ಸೈಡ್ ಬೇಜಾರಾಗ್ತಾಯಿತ್ತು, ಏನಪ್ಪ ಇಷ್ಟು ಅಳ್ತಿದ್ದಾಳೆ ಅಂತ. ಅದೆಲ್ಲ ಒಂದು ಶಾಸ್ತ್ರ ಅಲ್ವಾ, ಅದು ಒಂಥರ ಖುಷಿ ಆಗತ್ತೆ. ನೋಡಿ ಇವಾಗ ನಮ್ಮ ಯಜಮಾನ್ರ ಫೇಸ್ ನೋಡಿ ಹೆಂಗಿದೆ ಅಂತ. ನೋಡೋದ್ರಲ್ಲ ಎಷ್ಟು ಹತ್ಲು ಅಂತ ಅಂದ್ಬಿಟ್ಟು. ಅದಾದಮೇಲೆ ನನ್ನ ತಮ್ಮ ಎತ್ಕೊಂಡು ಸಮಾಧಾನ ಮಾಡ್ತಿದ್ದ. ಸಮಾಧಾನ ಮಾಡ್ಕೊಂಡು ಎಲ್ಲ ಬೇಗನೆ ಮನೆಗೆ ಬಂದ್ಬಿಟ್ವಿ. ಎಷ್ಟು ಗೊತ್ತಾ, ಟೈಮೇ ತೊಗೊಳ್ಳಿಲ್ಲ. ಹಿಂಗೆ ಹೋದ್ವಿ, ಹಿಂಗೆ ಚುಚ್ಚಿಸ್ಕೊಂಡು ವಾಪಸ್ ಬಿಟ್ವಿ. ಬಂದ್ಬಿಟ್ಟು ನಮ್ಮಮ್ಮ ವಿಕ್ಸ್ ಇಡ್ತಾಯಿದ್ರು. ಯಪ್ಪ, ಆವಾಗಲೂ ಎಷ್ಟು ಅಳ್ತಿದ್ಲು ಗೊತ್ತಾ. ಅದಾದಮೇಲೆ ನನ್ನ ತಮ್ಮ, ನಮ್ಮತ್ತೆ ಮಕ್ಕಳು ಎಲ್ಲರೂ ಬಂದಿದ್ದರು. ಅವ್ರ ಜೊತೆ ಮಾತಾಡಿಕೊಂಡು ಇದ್ದ. ಅದಾದಮೇಲೆ ನೋಡಿ ಅವ್ರ ಅಪ್ಪನ ಜೊತೆ ಹೆಂಗೆ ಆಟ ಆಡ್ತಿದ್ದಾಳೆ ಅಂತ ತುಂಬ ಫುಲ್ ಹ್ಞೂ ಅಂದ್ಕೊಂಡು ಒಂದು ಸ್ವಲ್ಪ ಹೊತ್ತಿಗೆ ಎಲ್ಲ ಮರ್ತೋದ್ಲು. ಅದಕ್ಕೆ ನಾವು 3 ಮಂತ್ಸ್ಗೆ ಚುಚ್ಚಿಸ್ಬಿಟ್ಟಿದ್ದು. ಯಾಕೆ ಅಂತಂದರೆ ಇಲ್ಲ ಅಂತಂದರೆ ಮುಗೀತು,
ಫುಲ್ ಟ್ಯಾಂಪರ್ ಕಿತ್ತೋಗುತ್ತೆ. ಈಗಲೇ ಕಿವಿನೇ ಹಿಡ್ಕೊಂಡು ಎಳ್ಕೊಂತ ಇರ್ತಾಳೆ. ಇನ್ನು 5 ಮಂತ್ಸ್ ಆಗ್ಬಿಟ್ಟು ಚುಚ್ಚಿಸೋಕೆ ಹೋದರೆ ಆಯ್ತಪ್ಪ. ಅದಕ್ಕೇ ಬೇಗನೆ ಚುಚ್ಚಿಸ್ಬಿಟ್ವಿ. ಅದಾದಮೇಲೆ ನನ್ನ ತಮ್ಮ ಎತ್ಕೊಂಡು ಆಟ ಆಡಿಸ್ತಾ ಇದ್ದ. ಅದಕ್ಕೆ ವೀಡಿಯೋ ಮಾಡ್ಕೋತಾ ಇದ್ದೆ, ಮಾಡಬೇಡ ಅಂತ ಆ ಕಡೆಗೆ ತಿರುಗಿ ಕೂತಿದ್ದ. ಇದು ನೆಕ್ಸ್ಟ್ ಡೇ ಲಾಗ್ ಆಗಿರುತ್ತೆ. ಅದು ಎಲ್ಲ ಹಾಸಿಗೆ ಬೆಡ್ ಕವರ್ ಎಲ್ಲ ಚೇಂಜ್ ಮಾಡಿ ಅದಾದಮೇಲೆ ಒಂದು ಪಾರ್ಸಲ್ ಬಂದಿತ್ತು. ಆ ಪಾರ್ಸಲ್ದು ವೀಡಿಯೋನೇ ಮಾಡ್ಕೊಂಡಿರಲಿಲ್ಲ. ಅದಕ್ಕೆ ಪಾರ್ಸಲ್ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ತಿದ್ದೆ. ನನ್ನ ಮಗಳದು ಪಾರ್ಸಲ್ ಬಂದಿತ್ತು. ಅದು ಎಕ್ಸ್ಚೇಂಜಿಗೆ ಹಾಕಿದ್ದೀನಿ. ಯಾಕೆಂತಂದರೆ ಅದು ಸೈಜು ಚಿಕ್ಕ ಬಂದುಬಿಟ್ಟಿತ್ತು. ಅದಾದಮೇಲೆ ಅದನ್ನು ರಿವ್ಯೂ ಕೊಡ್ತೀನಿ. ಇದೂ ಅಷ್ಟೇ ನಾನು ಇನ್ಸ್ಟಾಗ್ರಾಮಲ್ಲಿ ಮಾಮ್ಸ್ ಗರ್ಲ್ ಅನ್ನೋ ಇನ್ಸ್ಟಾಗ್ರಾಮಲ್ಲಿ ರಿವ್ಯೂ ಮಾಡಿದ್ದೀನಿ. ಇದನ್ನು ತುಂಬ ಚೆನ್ನಾಗಿದೆ. ಯಾರಿಗೆಲ್ಲ ಬೇಕು ಬೇಗ ಹೋಗ್ಬಿಟ್ಟು ನಾನು ಫಾಲೋ ಮಾಡ್ಕೊಂಡು ಲಿಂಕ್ ಅಂತ ಕಮೆಂಟ್ ಮಾಡಿ. ಅದಾದಮೇಲೆ ಫುಲ್ಲು ಅದು ವೀಡಿಯೋ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಬೇಕಲ್ವ ಅಂತ ಅಂದ್ಬಿಟ್ಟು ವೀಡಿಯೋ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಆನೆಸ್ಟಾಗಿ ಹೇಳಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಫುಲ್ ಟ್ರೆಂಡಿಂಗ್ ಆಗಿಬಿಟ್ಟಿದೆ ಇವಾಗಂತೂ ಈ ಡ್ರೆಸ್ಸು. ಯಾರಿಗೆಲ್ಲ ಬೇಕು ಬೇಗ ಹೋಗ್ಬಿಟ್ಟು ಲಿಂಕ್ ಅಂತ ಕಮೆಂಟ್ ಮಾಡಿ. ತುಂಬ ಲಿಮಿಟೆಡ್ ಸ್ಟಾಕ್ ಇದೆ, ಔಟ್ ಆಫ್ ಸ್ಟಾಕ್ ಆಗ್ತಾ ಇರುತ್ತೆ. ಅದಾದಮೇಲೆ ಬೆಳಗ್ಗೆ ಎಲ್ಲ ಅವಳ ಜೊತೆ ಅವ್ರ ಅಪ್ಪ ಅವಳನ್ನ ಎತ್ಕೊಂಡು ಬಿಸಿಲು ಕಾಯಿಸ್ತೀನಿ ಅಂತ ಆಟ ಆಡಿಸ್ತಾಯಿದ್ರು. ಇಷ್ಟ ಆಗಿತ್ತು ಇವತ್ತಿನ ಲಾಗು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ತುಂಬಾ ಡಿಸ್ಟರ್ಬೆನ್ಸ್ ಇದೆ ಆಚೆ ಕಡೆ. ವಾಯ್ಸ್ ಕೊಡ್ಬೇಕಾದ್ರೆ ಆಗಲಿ ಇವಾಗೇ ಆಗಲಿ ತುಂಬ ಡಿಸ್ಟರ್ಬೆನ್ಸ್ ಇದೆ. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ನೋಡಿದ್ರಲ್ವ ವೀಡಿಯೋಸ್ ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ತುಂಬ ಹತ್ಲು ನೀವೇ ಕೇಳಿಸ್ಕೊಂಡ್ರಿ ಅಲ್ವಾ ಎಷ್ಟು ಹತ್ತಿದ್ದಾಳೆ ಅಂತ ಅಂದ್ಬಿಟ್ಟು. ನನಗಂತೂ ಸಖತ್ತು ಒಂಥರ ಅನಿಸ್ಬಿಡ್ತು. ಅದಕ್ಕಿಂತ ನನ್ನ ಯಜಮಾನ್ರು ಫುಲ್ಲು ಬೇಜಾರು ಮಾಡ್ಕೊಂಡ್ಬಿಟ್ರು. ಕಣ್ಣಲ್ಲೆಲ್ಲ ನೀರು ತುಂಬ್ಕೊಂಡಿತ್ತು. ಅವ್ರು ಹೇಳ್ಬೋದು ನಾನೇನು ಹತ್ತಿಲ್ಲ ಅಂತ ಅಂದ್ಬಿಟ್ಟು. ನಾನು ನೋಡಿದ್ದೀನಿ ಅವ್ರು ಹತ್ತಿರೋದನ್ನ. ತುಂಬ ಅಂದರೆ ತುಂಬ ಬೇಜಾರು ಮಾಡ್ಕೊಂಬಿಟ್ಟಿರೋ. ಆಮೇಲೆ ಸರಿ ಹೋದ್ರು. ಆ ಕ್ಷಣಕ್ಕೆ ಮಗಳನ್ನ ಆ ಥರ ನೋಡೋಕ್ಕಾಗಿಲ್ಲ ಅಂತ ಅನಿಸುತ್ತೆ. ಯಾವುದೇ ತಂದೆಗಾಗಲಿ ಅದೇ ಥರನೇ ಫೀಲ್ ಆಗೋದು. ಇಟ್ಸ್ ಓಕೆ. ಎಲ್ಲ ಖುಷಿಗೋಸ್ಕರನೇ ಅಲ್ವಾ ಎಂಡ್ ಆಫ್ ದಿ ಡೇ ಮಾಡೋದು. ಚೆನ್ನಾಗಿದ್ದಾಳೆ ಇವಾಗ. ಅವಳು ಸೆಕೆಂಡ್ ಡೇಗೆ ಏನೂ ರಿಯಾಕ್ಟೇ ಮಾಡ್ತಾ ಇರಲಿಲ್ಲ. ಅದಕ್ಕೆ ನಾವು ಬೇಗನೆ ಕಿವಿ ಚುಚ್ಚಿಸಿದ್ದು. ಐ ಹೋಪ್ ನೀವೆಲ್ಲ ಎಂಜಾಯ್ ಮಾಡಿದ್ದೀರಾ ಅಂತ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಯಾರೆಲ್ಲ ನಮ್ಮ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ತಾಯಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇದನ್ನು ಎಲ್ಲ ವೀಡಿಯೋಸಲ್ಲೂ ಹೇಳೋದ್ರಿಂದ ನನಗೇನು ಪ್ರಾಬ್ಲಮ್ ಆಗೋಲ್ಲ. ನೋಡೋರಿಗೆ ಏನನ್ಸುತ್ತೋ ನನಗೆ ಗೊತ್ತಿಲ್ಲ. ಯಾಕೆ ಅಂತಲೇ ನಮ್ಮ ವೀಡಿಯೋಸ್ನ ಅವ್ರ ಪ್ರೀಷಿಯಸ್ ಟೈಮ್ ಕೊಟ್ಟು ನಮ್ಮ ವೀಡಿಯೋಸ್ನ ನೋಡ್ತಾ ಇರ್ತಾರಲ್ಲ ಅವರಿಗೆ ನನ್ನ ಕಡೆಯಿಂದ ನಾನು ಯಾವಾಗಲೂ ಥ್ಯಾಂಕ್ಫುಲ್ ಆಗಿರ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಿರ್ತೀನಿ ಅಷ್ಟೇ. ಪ್ಲೀಸ್ ಇನ್ನೂ ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.